यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। विषयवर शिक्षकर ನೇಮಕಾತಿಯನ್ನು ಮಾಡಿ 5 ವರ್ಷ ವಯೋಮಿತಿ ನೇಮಕಾತಿಯನ್ನು ಸಡಿಲಿಕೆ ಆದೇಶವನ್ನು ಪರಿಗಣಿಸಿ ಶಿಕ್ಷಣ ವಿರೋಧಿ ಸರ್ಕಾರಕ್ಕೆ ಉದ್ಯೋಗಾಕಾಂಕ್ಷಿ ವಿರೋಧಿ ಸರ್ಕಾರಕ್ಕೆ ಈ ಕೂಡಲೇ 5 ವರ್ಷ ವಯೋಮಿತಿ ಸಡಿಲಿಕೆ ಆದೇಶವನ್ನು ಪಾಲಿಸಿ 5 ವರ್ಷ ವಯೋಮಿತಿ ಸಡಿಲಿಕೆ ಆದೇಶವನ್ನು ಪಾಲಿಸಿ ಬೇಜವಾಬ್ದಾರಿ ಸಾರ್ವಜನಿಕ ಶಿಕ್ಷಣ ಆಯುಕ್ತರಿಗೆ ಬೇಜವಾಬ್ದಾರಿ ಸಾರ್ವಜನಿಕ ಶಿಕ್ಷಣ ಆಯುಕ್ತರಿಗೆ ಉದ್ಯೋಗಾಕಾಂಕ್ಷಿ ವಿರೋಧಿ ಸರ್ಕಾರಕ್ಕೆ ಎಲ್ಲಾ ವಿಷಯ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಿ अस्सलाम वालेकुम रहमतुल्लाहि व बरकातहू। जैसा कि आप तमाम को पता है कि पिछले 4-5 दिनों में जो 15,000 टीचर्स का नोटिफिकेशन हो गया है, इसकी वजह से सबके दिलों में जो उम्मीदें थी उम्मीदों पर सबके पानी फिर गया है। ये गवर्नमेंट ने खेल खेला हमारे साथ, ऐसा लग रहा है। हर एक को इस नोटिफिकेशन ऐसा होना चाहिए कि सेटिस्फेक्शन हो सबको। इन्हें नोटिफिकेशन ऐसा बनाएं कि हर एक को इसमें प्रॉब्लम हो रही है। किसका एज का प्रॉब्लम है, किसका लैंग्वेज सब्जेक्ट्स का प्रॉब्लम है, किस एक सब्जेक्ट को नेगलेक्ट किया गया है। हमारा कानून ये नहीं बोलता है जो भी स्कूल में सब्जेक्ट पढ़ाया जाता है या फिर एक भी बच्चा हो तो उसे हर एक सब्जेक्ट देना चाहिए। ये गवर्नमेंट का कानून है हमारे। अगर ये हम हमारा हक, ये हक हमारे हक को, हमारे राइट को पूछने का ऐसा नहीं है, वो खुद देना पड़ता है। वो देने में इतना हिचकिचा रहे हैं और हमारे जो उम्मीदें थी उस पर पानी फेर दिए हैं। हम ये हक को उनसे पूछेंगे, हमारा हक हम दे तो ठीक है, नहीं तो हम हमारा हक जो है हम उनसे छीन कर लाएंगे। हमारे स्टूडेंट्स की पावर नहीं है, जो सरकारें बनी है हमारी वजह से ही बनी है, स्टूडेंट की पावर से ही बनी है। हम इन्हें बना भी सकते हैं, हम इन्हें गिरा भी सकते हैं। मेरी ये भी जो मेरे मैसेज जा रहा है हमारे एजुकेशन मिनिस्टर को जा रहा है, जो जनरल सेक्रेटरी को जा रहा है, उन तमाम को जा रहा है कि हमारी बात को नज़रअंदाज ना करें। जल्द से जल्द इस नोटिफिकेशन पर स्टे लाएँ, इसे या फिर रीशेड्यूल करें और हमारे तमाम की जो भी उम्मीदें हैं, हर किसी को जो भी प्रॉब्लम आ रहा है, इस तमाम को उसे करेक्ट करके रिकरेक्ट करके और एक बार उसे नोटिफिकेशन जारी करें। नहीं तो वो नहीं, ऐसा कुछ भी आगे करेंगे हम या करने वाले हैं, ऐसे अगर वो बात करें तो पीछे हटने वाले नहीं हैं। जब तक हमारी मांग पूरी नहीं होगी हम कहीं भी नहीं जाएंगे। हम अपनी मांगों को पूरा करके ही हम आगे बढ़ेंगे। ಆಗಲೇ ಸರ್ಕಾರ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲಿನ ಟೀಚರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದು ಈಗಾಗಲೇ ಜಿಲ್ಲಾಧ್ಯಕ್ಷರಾದ ಜಿಲ್ಲಾಧ್ಯಕ್ಷರು ಹೇಳಿದಂತೆ ಸುಮಾರು 12 ವರ್ಷಗಳಿಂದ ಕನ್ಫರ್ಮ್ ಆಗಿಲ್ಲ. ಅದು ಸರ್ಕಾರದ ತಪ್ಪು. ಇನ್ನು ಎರಡನೇದು ಅದರಲ್ಲಿ ಏಜ್ ಸಡಿಲಿಕೆ ಇಲ್ಲ. ಈಗಾಗಲೇ ಮುರಾರ್ಜಿ ಒಳಗಿದೆ ಬಟ್ ಇಲ್ಲಿ ಇಲ್ಲ. ಇದು ಕೂಡ ಅನ್ಯಾಯವಾದಂಥದ್ದು. ಈಗಾಗಲೇ ಏಜ್ ಮುಗ್ತಾ ಇದ್ದವರಿಗೆ ಒಂದು ರೀತಿ ತೊಂದರೆ ಅದ. ಮತ್ತು ಇನ್ನೊಂದು ರೀತಿಯಲ್ಲಿ ಎಲ್ಲ ಒಂದು ಮಗುವಿನ ಅಭಿವೃದ್ಧಿಗೋಸ್ಕರ ಅನೇಕ ಭಾಷೆ ಆಗಲಿ ಅಥವಾ ಬೇರೆ ಬೇರೆ ರೀತಿ ದೈಹಿಕ ಶಿಕ್ಷಕರಾಗಲಿ, ಚಿತ್ರಕಲಾ ಶಿಕ್ಷಕರಾಗಲಿ ಪ್ರತಿಯೊಂದು ಕೂಡ ಬೇಕು. ಆದರೆ ಅದನ್ನೆಲ್ಲ ಕೂಡ ಕಡೆಗಣಿಸಿದ ಸರ್ಕಾರ. ಇದು ಅವರು ಕೂಡ ಅವೈಜ್ಞಾನಿಕವಾದಂಥ ಇದು ನೇಮಕಾತಿ ನಡಾವಳಿ ಅಂತ ಅನಿಸುತ್ತೆ. ಇದನ್ನು ಕೈಬಿಟ್ಟು ಏಜ್ ಸಡಿಲಿಕೆಯನ್ನು ಕೊಟ್ಟು ಆ ಎಲ್ಲ ಒಂದು ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೇಕು. ಒಂದು ವೇಳೆ ಇದರಿಂದ ಹಿಂದೆ ಸರಿದ್ರೆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ ನಾನು ಎರಡು ಮಾತನ್ನು ಉದ್ದೇಶ ಇಷ್ಟೇ. ಇದು ವಯೋಮಿತಿ ಸಡಿಲಿಕೆ ಆಗ್ತಾ ಇಲ್ಲ ಮತ್ತು ಅದೇ ರೀತಿಯಾಗಿ ನಮ್ಮನ್ನು ಇದು 15,000 ಶಿಕ್ಷಕರ ನೇಮಕಾತಿ ಆಗಿದೆ. ಆ ನೇಮಕಾತಿಯಲ್ಲಿ ಉರ್ದು ಭಾಷೆ ಮತ್ತು ಅಲ್ಲಿ ಇದ್ದಂಥ ಶಿಕ್ಷಕರನ್ನು ಕಡೆಗಣಿಸಿದ್ದಾರೆ, ಹುದ್ದೆಗಳನ್ನು ಕಡೆಗಣಿಸಿದ್ದಾರೆ. ಮ್ಯಾಥ್ಸ್ ಶಿಕ್ಷಕರಿಲ್ಲ, ಉರ್ದು ಮ್ಯಾಥ್ಸ್ ಇಲ್ಲ, ಉರ್ದು ಸೈನ್ಸ್ ಇಲ್ಲ, ಉರ್ದು SS ಇಲ್ಲ. ಯಾವುದೇ ಶಿಕ್ಷಕರ ನೇಮಕಾತಿ ಆ ನೇಮಕಾತಿ ಆದೇಶದಲ್ಲಿ ಇರುವುದಿಲ್ಲ. ಅದಕ್ಕಾಗಿ ನಾವು ಈ ಸರ್ಕಾರಕ್ಕೆ ನಾವು ಖಂಡನೆ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಈ ಆದೇಶವನ್ನು ಹಿಂಪಡೆದೇ ಇದ್ದ ಪಕ್ಷದಲ್ಲಿ ನಾವು ಕೂಡ 2 ದಿನದಲ್ಲಿ ನಾವು ವೇಟ್ ಮಾಡ್ತೀವಿ. 2 ದಿನದಲ್ಲಿ ಆದೇಶ ನೀವು ಹಿಂಪಡೆದು ಉರ್ದು ಭಾಷಾ ಶಿಕ್ಷಕರ ನೇಮಕಾತಿಯಲ್ಲಿ ಏನದಲ್ಲ ಆ ಅಧಿಸೂಚನೆಯಲ್ಲಿ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಎಲ್ಲರೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಆದ ಕಾರಣಕ್ಕಾಗಿ ಈ ಸಂದೇಶವನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಮಧು ಬಂಗಾರಪ್ಪ ಅವರಿಗೆ ನಾವು ಹೇಳ್ತಾ ಇದ್ದೀವಿ. ನೀವು ಆದಷ್ಟು ಬೇಗ ಈ ಆದೇಶವನ್ನು ಹಿಂಪಡೆಯಬೇಕು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಧಿಸೂಚನೆಯನ್ನು ಹೊರಡಿಸಲಾಗಿದೆ 15,000 ಶಿಕ್ಷಕರ ನೇಮಕಾತಿ ಎಂದು. ಅದರೊಳಗೆ ಅನ್ಯಾಯವಾಗಿದೆ. ಉರ್ದು ಮಾಧ್ಯಮ ಶಾಲೆ ಶಿಕ್ಷಕರ ನೇಮಕಾತಿ ಅದರೊಳಗೆ ಪರಿಗಣಿಸಿಲ್ಲ. ನಾವು ಅದು ಮಾಡಬೇಕಂತ ಹೇಳ್ತೀವಿ. ಮತ್ತು ಇದು ಏಜ್ ರಿಲ್ಯಾಕ್ಸೇಷನ್ ಹೈಕೋರ್ಟ್ದಿಂದ ಮಾನ್ಯ CM ಆದ ಸಿದ್ದರಾಮಯ್ಯ ಸರ್ ಅವರು ಅಧಿವೇಶನ ಇದು ಆರ್ಡರ್ ರಿಲೀಸ್ ಮಾಡಿದ್ದಾರೆ.
ಅದು ರಿಲೀಸ್ ಮಾಡಿದ್ರು ಕೂಡ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ದವರು ಅದ್ರ ಬಗ್ಗೆ ಏನೂ ಕಾಳಜಿ ತಗೊಳ್ಳಲ್ಲಾಗಾರ. ನಾವು ಏನು ಬೇಡ್ತೀವಿ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಮಾಡಬೇಕು ಮತ್ತು ಈ ಉರ್ದು ಶಾಲಾ ಶಿಕ್ಷಕರ ನೇಮಕಾತಿಗೂ ಅವಕಾಶ ಕೊಡಬೇಕಂತ ಹೇಳ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಬಂಧನವಾಸ್ ಪುಣೇಕರ್. ನನ್ನ ಹೆಸರು ಪರಶುರಾಮ್ ಮಲ್ಲಪ್ಪ ಚಲವಾದಿ ಅಂತ. ನಾನು ಕೂಡ ಉದ್ಯೋಗಾಕಾಂಕ್ಷಿ. ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊರಡಿಸಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಯ ಕುರಿತು. ಯಾಕಂತಂದರೆ ಸರ್ಕಾರ ಜನವರಿ 29, 2026ರಿಂದ ಡಿಸೆಂಬರ್ 31, 2027ರವರೆಗೆ ಪ್ರತಿಯೊಂದು ವರ್ಗಕ್ಕೂ ಕೂಡ 5 ವರ್ಷಗಳ ನೇಮಕಾತಿಯಲ್ಲಿ ಸಡಿಲಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಹೊರಡಿಸಿರ್ತಕ್ಕಂಥ ಎಲ್ಲ ನೇಮಕಾತಿಯಲ್ಲಿ ಕೂಡ ಈ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಸಡಿಲಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಅದೇ ವಸತಿ ಶಾಲೆಯ ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ಈ ಒಂದು ನಿಯಮ ಅನ್ವಯ ಆಗಿದೆ. ಆದರೆ ಉದ್ದೇಶಪೂರ್ವಕವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ನೇಮಕಾತಿಯಲ್ಲಿ ಈ ಒಂದು ಸರ್ಕಾರದ ನಿರ್ಧಾರವನ್ನೇ ಕಡೆಗಣಿಸಿದ್ದಾರೆ. ಇವತ್ತು ಎಷ್ಟೋ ಜನ ವಯೋಮಿತಿ ಮೀರ್ತಕ್ಕಂಥ ಉದ್ಯೋಗಾಕಾಂಕ್ಷಿಗಳು ಇವತ್ತಿದ್ದಾರೆ ರಾಜ್ಯದಲ್ಲಿ. ಅವ್ರಿಗೂ ಕೂಡ ದಯವಿಟ್ಟು ನಾವು ಮನವಿ ಮಾಡ್ಕೋತಾ ಇದ್ದೇವೆ, ಅವ್ರಿಗೂ ಕೂಡ ಇದೊಂದು ಅವಕಾಶ ಕೊಡಿ. ಅವರು ಕೂಡ MA, B.Ed, ನೆಟ್, TET ಎಲ್ಲ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳಿದ್ದಾರೆ. ಈ ಒಂದು ಮನವಿಯನ್ನು ನಾವು ಮಾಡ್ಕೋತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೂ ಕೂಡ ನಾವು ಇದು ಮನವಿಯನ್ನು ಮಾಡ್ಕೋತಾ ಇದ್ದೇವೆ. ಹಾಗೆಯೇ ಕೂಡ ಈ ಒಂದು ಮಾಧ್ಯಮದ ಮೂಲಕ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ಕೂಡ ಮನವಿಯನ್ನು ಮಾಡ್ಕೋತಾ ಇದ್ದೇನೆ. ಅವರು ಕೂಡ ಇಲ್ಲಿ ಮುಖ್ಯಮಂತ್ರಿಗಳ ಮತ್ತು ಶಿಕ್ಷಣ ಸಚಿವರ ಮನವೊಲಿಸಬೇಕು, ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೋತಾ ನಾನೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಸರ್ಕಾರ ಒಂದು ಪ್ರೈಮರಿ ಮತ್ತು ಹೈಸ್ಕೂಲ್ ಒಂದು ಟೀಚರ್ನ ಏನು ವಾಂಟೆಡ್ ಮಾಡಿದೆಲ್ಲ, ಅಧಿಕೃತವಾದಂಥ ಒಂದು ನೋಟಿಫಿಕೇಷನ್ ಮಾಡಿದಿಲ್ಲ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲ ಮತ್ತು ಹಲವಾರು ಒಂದು ಶಿಕ್ಷಕರ ಒಂದು ನೇಮಕಾತಿ ಕೂಡ ಕಡೆಗಣಿಸಿದೆ. ಹಲವಾರು ಶಿಕ್ಷಕರ ಒಂದು ಭಾಷಾ ಶಿಕ್ಷಕರ ನೇಮಕಾತಿ ಆಗಬೇಕು ಮತ್ತು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಆಗಬೇಕಂತೇಳಿ ನಾನಿಂದು ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಥ್ಯಾಂಕ್ ಯು. ಹೆಸರು ಲಾಲ್ಸಾಬ್ಕರ್ ಅಂತ. ನಾನು B.Ed ಕಾಲೇಜಿನ ಇಂಗ್ಲೀಷ್ ಪ್ರೊಫೆಸರ. ನಾನು ಇಷ್ಟೇ ಹೇಳಲು ಇಷ್ಟಪಡ್ತೇನೆ, ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಸಮಾನವಾದಂಥ ಒಂದು ಹಕ್ಕಿದೆ. ಆ ಹಕ್ಕು ಎಲ್ಲರಿಗೂ ಸಿಗಬೇಕು. ಡಿಪಾರ್ಟ್ಮೆಂಟ್ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಮುಖ್ಯವಾಗಿ ಹೇಳಬೇಕಂದ್ರೆ ಶಿಕ್ಷಕರಿಗೆ ಎಲ್ಲರಿಗೂ ಆ ಹಕ್ಕು ಕೊಡಬೇಕು. ಅವರಿಗೆ ಏನು 5 ವರ್ಷ ಏನು ಗೌರ್ಮೆಂಟ್ ಅಧಿಸೂಚನೆ ಹೊರಡಿಸುತ್ತಲ್ಲ ಅದು ಎಲ್ಲರಿಗೂ ಕೂಡ ಮಾಡಬೇಕಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಸರ್ಕಾರ ಒಂದು ರಾಜಪತ್ರ ಹೊರಡಿಸ್ತು. 2027 ಡಿಸೆಂಬರ್ 31 ತನಕ ರಾಜ್ಯ ಸರ್ಕಾರ ಯಾವುದೇ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ರೆ ಕನಿಷ್ಠ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತೇಳಿ ರಾಜ್ಯಪತ್ರ ಹೊರಡಿಸ್ಯಾರ. ಅದು ನಮ್ಮೆಲ್ಲರ ಕಡೆ ರಾಜ್ಯಪತ್ರದ ಬಹಳ ಸ್ಪಷ್ಟವಾಗಿ ಕನಿಷ್ಠ 5 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಅಂತೇಳಿ ಆದೇಶ ಆಗಿದೆ. ಆಗಿನ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯನವರು ಸ್ವತಃ ಅವರೇ ಸಹಿ ಮಾಡಿರ್ತಕ್ಕಂಥದ್ದು ಲಿಖಿತ ರೂಪದಲ್ಲಿ ಅದ. ಅವಾಗ ನಾವು ಹಲವಾರು ಬಾರಿ ಹೋರಾಟ ಚಳವಳಿ ಮಾಡಿದ್ದೇವೆ. ಯಾಕೆ ನಾವು ವಯೋಮಿತಿ ಸಡಿಲಿಕೆ ಮಾಡ್ರಿ ಅಂತ ಕೇಳಿದ್ರೆ 2014-15ರಲ್ಲಿ ಕೊನೆಯ ಶಿಕ್ಷಕರ ನೇಮಕಾತಿ ಅಂದ್ರೆ ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗದೇ ಇವತ್ತಿಗೆ 12 ವರ್ಷ ಆಯಿತು. ಇದು ಸರ್ಕಾರದ ತಪ್ಪು. ಕಳೆದ 12 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ನಡೆದೇ ಇರೋದ್ರಿಂದ ಯಾರು ಶಿಕ್ಷಕರಾಗಬೇಕು ಅಂತೇಳಿ B.Ed, M.Ed, D.Ed ಮುಗಿಸ್ತಕ್ಕಂಥವ್ರಿಗೆ ಒಂದು ಏನು ಅನ್ಯಾಯ ಆಗ್ಯದ, ಇದನ್ನು ಸರಿಪಡಿಸಬೇಕು, ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸಿದಾಗ 5 ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಿದರು. ಆದರೆ ಇವತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಯಾರು ಕಮಿಷನರ್ ಅದಾರ ಅವರು ತನ್ನ ಇಚ್ಛೆದ ಅನುಗುಣವಾಗಿ ಇವತ್ತು ನಡೀತಾ ಇದಾರೆ. ಸರ್ಕಾರದ ಆದೇಶ ಬಹಳ ಸ್ಪಷ್ಟವಾಗಿದೆ. ಇದೇ ಕಳೆದ ತಿಂಗಳಲ್ಲಿ ಕರ್ನಾಟಕದಲ್ಲಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಕಾಲ್ಪಾಡು ಮಾಡಿದರು. ಆ ನೇಮಕಾತಿಯಲ್ಲಿ ಈ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಅನುಸರಿಸಿದ್ದಾರ. ಆದ್ರೆ ಯಾಕೆ ಇವತ್ತ ಕೇಂದ್ರ ದಾಖಲಾತಿ ಘಟಕದವರು ಅನುಸರಿಸ್ತಾ ಇಲ್ಲ? ಇದರ ನಿಮ್ಮ ಉದ್ದೇಶ ಏನು? ಸರ್ಕಾರನೇ ಮುಂದೆ ಕೂತ್ಕೊಂಡು
ಗೆಜೆಟ್ ಪಾಸ್ ಮಾಡಿದ, ರಾಜಪತ್ರ ಹೊರಡ್ಸ್ಯಾರ, 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತೇಳಿ. ಆದ್ರೆ ಅವ್ರು ಕೊಡ್ತಕ್ಕಂಥ ಪ್ರಶ್ನೆ ಉತ್ತರಗಳಿಗೆ ಯಾವುದೂ ತೃಪ್ತಿಕರ ಆಗಿಲ್ಲ. ಇಡೀ ರಾಜ್ಯದ ಉದ್ಯೋಗಾಕಾಂಕ್ಷಿಗಳ ಜೊತೆ ಏನು ಚೆಲ್ಲಾಟ ಆಡ್ತಿದಾರ. ಇವತ್ತು ಶಿಕ್ಷಣ ಸಚಿವರು ಈ ವಿಷಯನ ಗಂಭೀರವಾಗಿ ಪರಿಗಣಿಸಬೇಕು. ಪರಿಗಣಿಸಿ ನಾಳೆ ಏನು ಅಪ್ಲಿಕೇಶನ್ ಸ್ಟಾರ್ಟ್ ಹಾಕೋದು, ಅರ್ಜಿ ಆರಂಭ ಆಗ್ತದೆ, ಅದರಲ್ಲಿ ಈ 5 ವರ್ಷದ ವಯೋಮಿತಿ ಸಡಿಲಿಕೆ ಮಾಡಬೇಕು. ಒಂದ್ ವೇಳೆ ಸಡಿಲಿಕೆ ಮಾಡಲಿಲ್ಲ ಅಂದ್ರೆ ನಾವು 19, 20 2 ದಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಅನೌನ್ಸ್ ಮಾಡೀವಿ. ಯಾಕಂದ್ರೆ ಈ ಒಂದು ಹೋರಾಟ ಚಳವಳಿ ನ್ಯಾಯಯುತವಾದಂಥ ಬೇಡಿಕೆಯನ್ನು ಸರ್ಕಾರ ಪರಿಗಣಿಸಬೇಕು ಅಂತೇಳಿ ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯಿಂದ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಆಗ್ರಹಿಸ್ತೇವೆ. ಸ್ನೇಹಿತರೆ, ನಾವ್ಯಾರು ಅವ್ರಿಗೆ ಭಿಕ್ಷೆ ಕೇಳ್ತಾ ಇಲ್ಲ. ನೀವು ಪ್ರತಿ ವರ್ಷ ನೇಮಕಾತಿ ಮಾಡಿದ್ರ ನಿಮ್ಮ ಆದೇಶನ ಪಾಲಿಸಬೇಕಾಗಿತ್ತು. ನೀವು 12 ವರ್ಷದಿಂದ ನೇಮಕಾತಿ ಮಾಡದಿರೋದ್ರಿಂದ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಅದ್ರ ಜೊತೆಗೇನೆ ಓರ್ವ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾಗಿತ್ತು. ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ಏನು? ಒಂದು ಶಾಲೆಯಲ್ಲಿ ಎಲ್ಲ ವಿಷಯ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇರಬೇಕು. ಒಂದು ಕೋಣೆಯಲ್ಲಿ ಎಲ್ಲ ವಿಷಯ ಬೋಧನೆ ಮಾಡ್ತಕ್ಕಂಥವ್ರು, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ, ಉರ್ದು ಎಲ್ಲ ಶಿಕ್ಷಕರು ಬೇಕಾಗಿತ್ತು. ಆದರೆ ಈ ನೋಟಿಫಿಕೇಶನ್ದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಭಾಷೆಗಳನ್ನು ಕಡೆಗಣಿಸ್ಯಾರ. ಹಿಂದಿ ಭಾಷೆ ಕೈ ಬಿಟ್ಟಾರ, ಉರ್ದು ಭಾಷೆ ಕೈ ಬಿಟ್ಟಾರ. ಹಾಗೆ ಅದ್ರ ಜೊತೆಗೇನೆ ಓರ್ವ ವಿದ್ಯಾರ್ಥಿಗೆ ಗಣಿತ ಎಷ್ಟು ಮುಖ್ಯ, ಗಣಿತ ವಿಷಯನ ನೆಗ್ಲೆಕ್ಟ್ ಮಾಡ್ಯಾರ. ಅದಕ್ಕೆ ನಾವು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಆಗ್ರಹಿಸ್ತೇವೆ. ಓರ್ವ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ವಿಷಯವಾರ ಶಿಕ್ಷಕರ ನೇಮಕಾತಿ ಆಗಬೇಕು, ಹಾಗೂ ವಿಶೇಷ ಶಿಕ್ಷಕರ ನೇಮಕಾತಿ ಆಗಬೇಕು. ವಿಶೇಷ ಶಿಕ್ಷಕರಂದ್ರೆ ಚಿತ್ರಕಲೆ, ದೈಹಿಕ ಶಿಕ್ಷಕರು, ಕ್ಲೇ ಮಾಡಲಿಂಗ್ ಟೀಚರ್, ಇವರೆಲ್ಲರ ನೇಮಕಾತಿ ಆಗಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. ಅವಾಗ ಮಾತ್ರ ಒಂದು ಶಾಲೆ ಅಭಿವೃದ್ಧಿ ಆಗಕ್ಕೆ ಸಾಧ್ಯ, ಓರ್ವ ಮಗು ಸರ್ವತೋಮುಖ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಆದ್ದರಿಂದ ನಾವು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಏನು ಸರ್ಕಾರ ಒಂದು ಉದ್ಯೋಗಾಕಾಂಕ್ಷೆ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತು ಅವರು ನೋಟಿಫಿಕೇಶನ್ ಹೊರಡಿಸಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ವಯೋಮಿತಿ ಏನು 5 ವರ್ಷ ಅನುಸರಿಸಬೇಕಾಗಿತ್ತು ಅದನ್ನು ಅನುಸರಿಸದೇ ಇರೋದ್ರಿಂದ ರಾಜ್ಯದ ಲಕ್ಷಾಂತರ B.Ed, M.Ed, D.Ed ಮುಗಿಸಿರ್ತಕ್ಕಂಥ ಉದ್ಯೋಗಾಕಾಂಕ್ಷಿಗಳು ಹೊರಗುಳಿತಾರ. ಇದು ಅನ್ಯಾಯ. ಈ ಅನ್ಯಾಯ ಕುರಿತು ಈಗಾಗಲೇ ನಾಡಿನ ಹಿರಿಯ ಚಿಂತಕರು, ಬುದ್ಧಿಜೀವಿಗಳ ಜೊತೆ ನಾವು ಸಂಪರ್ಕ ಮಾಡೀವಿ. ಬರಗೂರು ರಾಮಚಂದ್ರಪ್ಪ ಅವರು ನಿನ್ನೆ ಒಂದು ಸರ್ಕಾರಕ್ಕೆ ಅವರೇ ಪತ್ರ ಕೊಟ್ಟಾರ, ಹಾಗೂ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟ ಆಗ್ಯದ. ಇವತ್ತು ನಾವು ಸಂಜೆ ತನಕ ನೋಡ್ತೇವೆ. ಮುಂದೆ ನಮ್ದು 19, 20ನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ಒಳಗೆ ಒಂದು ಬಹಳ ದೊಡ್ಡ ಹೋರಾಟನ ನಾವು ಹಮ್ಮಿಕೊಳ್ತೀವಿ. ನಾವು ನಂಬಿಕೆ ಇಟ್ಟಿರುವುದು 5 ವರ್ಷ ವಯೋಮಿತಿಗೆ ಸಡಿಲಿಕೆ ಆಗಿರುವುದು ಹೋರಾಟ ಚಳವಳಿ ಪ್ರತಿಭಟನೆ ಮೂಲಕನೇ. ಮಾನ್ಯ ಶಿಕ್ಷಣ ಸಚಿವರು, ಶಿಕ್ಷಣ ಆಯುಕ್ತರು ಈ ಮನವಿ ಪತ್ರೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಪರಿಗಣಿಸಿದ್ರೆ ಮುಂಬರುವ ದಿನಗಳಲ್ಲಿ ಬಹಳ ದೊಡ್ಡ ಹೋರಾಟ ಚಳವಳಿಗಳನ್ನ ಎದುರಿಸಬೇಕಾಗ್ತದ. ಈ ಒಂದು ಉದ್ಯೋಗಾಕಾಂಕ್ಷಿಗಳ ವಯೋಮಿತಿ ಸಡಿಲಿಕೆ ಅನುಸರಿಸಬೇಕಂತ ಹೋರಾಟದಲ್ಲಿ ಭಾಗಿಯಾದವರಿಗೆ ಎಲ್ಲರಿಗೂ ಕ್ರಾಂತಿಕಾರಿ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಹೋರಾಟ ಚಳವಳಿ ಮುಂದುವರಿತದ. ಶಿಕ್ಷಕರ ನೇಮಕಾತಿಯನ್ನು ಮಾಡಿ, ನೇಮಕಾತಿ ಮಾಡಿ, ಸಡಿಲಿಕೆ ಆದೇಶವನ್ನು ಪರಿಗಣಿಸಿ ಶಿಕ್ಷಣ ವಿರೋಧಿ ಸರ್ಕಾರಕ್ಕೆ, ಉದ್ಯೋಗಾಕಾಂಕ್ಷಿ ವಿರೋಧಿ ಸರ್ಕಾರಕ್ಕೆ ಈ ಕೂಡಲೇ 5 ವರ್ಷ ವಯಂ ಸಡಿಲಿಕೆ ಆದೇಶವನ್ನು ಪಾಲಿಸಿ 5 ವರ್ಷ ವಯಂ ಸಡಿಲಿಕೆ ಆದೇಶವನ್ನು ಪಾಲಿಸಿ ಬೇಜವಾಬ್ದಾರಿ ಸಾರ್ವಜನಿಕ ಶಿಕ್ಷಣ ಆಯುಕ್ತರಿಗೆ, ಬೇಜವಾಬ್ದಾರಿ ಸಾರ್ವಜನಿಕ ಶಿಕ್ಷಣ ಆಯುಕ್ತರಿಗೆ, ಉದ್ಯೋಗಾಕಾಂಕ್ಷಿ ವಿರೋಧಿ ಸರ್ಕಾರಕ್ಕೆ, ಎಲ್ಲಾ ವಿಷಯ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಿ. ಸ್ನೇಹಿತರೆ, ಇವತ್ತು ಮತ್ತು AIDYO ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಎರಡೂ ಸಂಘಟನೆಗಳು ಇವತ್ತು ಜಂಟಿಯಾಗಿ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಬಹಳ ಅಧಿಸೂಚನೆ ಹೊರಡ್ಯಾರ. ಈ ಒಂದು ಅಧಿಸೂಚನೆಯಲ್ಲಿ ಹಲವಾರು ಗೊಂದಲಗಳದಾವು. ಅಧಿಸೂಚನೆಯಲ್ಲಿ ಗಾಳಿ ತೂರಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. 6 ರಿಂದ 7 ತಿಂಗಳ ಧಾರವಾಡ, ಬಿಜಾಪುರ ಭಾಗದಲ್ಲಿ ಹಲವಾರು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और
सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे। हमारे कदम सच के साथ।